ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಒಂದ್ಸಲ 3 ಜನ ಕುಡುಕರು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಒಂದು ಕುಡುಕ ಮೇಲ್ಗಡೆ ನೋಡ್ತಾನೆ, ಚಂದ್ರ ಕಾಣುತ್ತೆ. ಅಲ್ಲಿ ನೋಡಲ್ಲಿ ಚಂದ್ರ ಸಖತ್ ಕಲರ್ಫುಲ್ ಆಗಿದ್ದಾನೆ, ಹಿಂಗಿದೆ ನೋಡಲ್ಲಿ, ಫುಲ್ ಬ್ರೈಟ್ನೆಸ್ಸು, ಸಖತ್ತಾಗಿದ್ದಾನೆ. ಅದನ್ನ ನೋಡ್ಬಿಟ್ಟು ಪಕ್ಕದಲ್ಲಿದ್ದವನು, ಹೋಗಲ್ಲಿ, ಅದು ನಿನ್ನ ರೇಂಜಿಗೆಲ್ಲ ಮಗ ಅವನು, ಎಂಥ ಕಲರ್ಫುಲ್ ಅವನು, ನೀನೇ ಸಖತ್ತಾಗಿದೆಯಾ ಹಾಗೆ ಹೀಗೆ ಅಂತೇಳಿ ಅವರಿಬ್ಬರಲ್ಲಿ ಗಲಾಟೆ ಜಗಳ. ಅದನ್ನು ಬಿಡ್ಸೋಕ್ಕೆ 3ನೇವನಿದಾನಲ್ಲ ಅವನು ಹೋಗ್ತಾನೆ, ಏನಪ್ಪ ಗಲಾಟೆ ಮಾಡ್ತಿರೋದು, ಹಂಗೆ ಹಿಂಗೆ ಎಲ್ಲ ಆಗಿ ಆಮೇಲೆ ಹೇಳ್ತಾನೆ, ಯಾಕಂದ್ರೆ ನೀನೇ ಹೇಳೋ ಹೆಂಗಿದ್ದಾನೆ ಹೇಳೋ, ಆ ಚಂದ್ರ ಹೆಂಗಿದ್ದಾನೆ ಹೇಳೋ ಅಂತ ಇವರು ಗಲಾಟೆ ಮಾಡ್ಕೊಂಡಿರೋರು. ಆ 3ನೇ ಕುಡುಕ ಹೇಳ್ತಾನೆ, ದೇವರಾಣೆ ಗೊತ್ತಿಲ್ಲಪ್ಪ ನನಗೆ, ನಂದು ಈ ಊರಲ್ಲ, ನಂದು ಈ ಊರಾದರೆ ಚಂದ್ರನ ಬಗ್ಗೆ ಹೇಳ್ಬಿಡ್ತಾ ಇದ್ದಾರೆ, ನನಗೆ ಏನೂ ಗೊತ್ತಿಲ್ಲ ಅಂದಂತೆ. ಹೀಗೆ ಕುಡುಕರ ಬಗ್ಗೆ ಮಾತಾಡೋಕೆ ಹೋದರೆ ವಿಷಯ ನಿಲ್ಲಲ್ಲ ನೋಡಿ. ಕೆಲವರು ಈ ಗಾಡಿಗೆ ಓದೇ ಥರ ನಂಬರ್ ಹಾಕ್ಕೊತಾರೆ, ನೀವು ತಪ್ಪು ತಿಳ್ಕೊಬಾರ್ದು. 60-60, 90-90 ಆ ನಂಬರ್ ನೋಡಿ ನೀವು ಬೇರೆ ಏನೋ ತಪ್ಪು ತಿಳ್ಕೊಬಾರ್ದು. ಹೀಗೆ ಕುಡುಕರ ಬಗ್ಗೆ ಮಾತಾಡಿದ್ರೆ ತುಂಬ ವಿಷಯಗಳಿರುತ್ತೆ. ಹಾಗೆ ಇದೆಲ್ಲ ಈ ಕುಡುತ್ತಾ ಈ ಬಾರ್ಗೆ ಹೋಗೋದು, ಪಬ್ಗೆ ಹೋಗೋದು ಯಾವಾಗ ಅಂದರೆ ಕೈ ಕಿಸೆಯಲ್ಲಿ ಜೇಬಲ್ಲಿ ದುಡ್ಡು ಇರಬೇಕಾದ್ರೆ. ನಿಮ್ಮ ಹತ್ರ ಎಲ್ಲ ವೀಕೆಂಡ್ ದುಡ್ಡಿರಲ್ಲ, ಅದೇ ಮಂತ್ ಎಂಡ್ ಬಂತು ಅಂತ ಇಟ್ಕೊಳ್ಳಿ, ಜೇಬಲ್ಲಿ ಕಾಸಿಲ್ಲ, ಏನು ಮಾಡೋದು? ಇವಾಗ ಹೇಳ್ತೀನಿ ಕೇಳಿ. ಇದು ಕಾಸು ಇರದೇ ಇರೋದವರಿಗೆ ಒಂದು ಒಳ್ಳೆಯ ಉಪಾಯ. ಊಟಕ್ಕೆ ಏನು ತೊಂದರೆ ಆಗಲ್ಲ. ನಿಮ್ಮ ಸಂಬಂಧಪಟ್ಟಂಥ ಮಠಗಳಿಗೆ ಅಲ್ಲಿ ಇಲ್ಲಿ ಹೋಗಿ ಮಧ್ಯಾಹ್ನ ಊಟ ಸಿಗುತ್ತೆ, ಸಂಜೆ ಊಟ ಸಿಗುತ್ತೆ, ಊಟ ಮಾಡಿಕೊಂಡು ವೀಕೆಂಡ್ನ ಚೆನ್ನಾಗಿ ಮಾಡ್ಕೊಂಡು ಮನೆಗೆ ಬನ್ನಿ. ಇಲ್ಲ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ಬೋರ್ಡ್ ಹಾಕಿರ್ತಾರೆ, ಪ್ರವೇಶ ಉಚಿತ, ಊಟ ಖಚಿತ, ಊಟ ಮಾಡ್ಕೊಳ್ಳಿ, ಕಾರ್ಯಕ್ರಮ ಕೇಳಿ ಮನೆಗೆ ಬನ್ನಿ, ಚೆನ್ನಾಗಿರುತ್ತೆ ರೀ. ಅದು ಇಷ್ಟ ಆಗಿಲ್ವಾ, ಯಾವುದಾದ್ರು ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ ಹೋಗಿ ಅಲ್ಲಿ ಬಿಸ್ಕಿಟು, ಹಾಲು, ಹಣ್ಣು ಎಲ್ಲ ಕೊಡ್ತಾರೆ, ನಿಮ್ಮ ಬ್ಲಡ್ ಕೊಡಿ, ವೀಕೆಂಡ್ ಮಜಾ ಮಾಡಿ ನೋಡಿ. ಹೀಗೆ ದುಡ್ಡು ಇರದೇ ಇರುವಂಥ ಸಂದರ್ಭದಲ್ಲಿ ನೀವೆಲ್ಲ ಇಲ್ಲೆಲ್ಲ ಹೋಗಿ ನಿಮ್ಮ ವೀಕೆಂಡನ್ನು ಕಳಿಬೋದು. ಯಾಕೆಂದರೆ ಮತ್ತೆ ನೀವು ಬರುತ್ತೆ, ಮತ್ತೆ ಪಬ್ಬು ಅಷ್ಟೇ. ಒಟ್ಟಿನಲ್ಲಿ ಈ ರೀತಿ ನೀವು ವೀಕೆಂಡನ್ನು ಸಂತೋಷ ಪಡ್ಬೋದು, ವೀಕೆಂಡನ್ನು ಮಜಾ ಮಾಡ್ಬೋದು. ಯಾಕೆಂದರೆ ಮತ್ತೆ ಮುಂದಿನ ತಿಂಗಳ ಮತ್ತೆ ವೀಕೆಂಡ್ ಬರುತ್ತೆ, ಪಬ್ಬು, ಬಾರು, ಕುಡಿಯೋದು ಎಲ್ಲ ಸಿಗುತ್ತೆ ನಿಮಗೆ. ಆದರೆ ಆ ಥರ ಹಾಳು ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಂದು ಸಲ ಮೇಷ್ಟ್ರು ಅವರ ಶಿಷ್ಯ ಪಾಪ ತುಂಬ ಕುಡಿತಾ ಇದ್ದ, ಸರಿ ಮಾಡಬೇಕು ಅಂತ ಆ ಶಿಷ್ಯನ ಕರ್ಕೊಂಡೋಗಿ ಪಾರ್ಕ್ ಹತ್ರ ಕರ್ಕೊಂಡೋಗಿ ನಿಲ್ಲಿಸಿ ಹೇಳಿದ್ರಂತೆ, ನೋಡು ಅಲ್ಲಿ 3 ಜನ ನಿಂತ್ಕೊಂಡಿದ್ದಾರಲ್ವ ಮುದುಕರು, ಅವ್ರನ್ನ ಹೋಗಿ ಮಾತಾಡಿಸಿ. ಆಗ ಪಾಪ ಅವನು ಹೋಗಿ ಫಸ್ಟ್ ಅವನನ್ನು ಕೇಳಿದ್ನಂತೆ, ಅಜ್ಜ ನೀವು ಏನಾದ್ರು ಮಾಡ್ತೀರಾ, ಕುಡಿತೀರಾ ನೀವು, ವಯಸ್ಸೆಷ್ಟು, ಹಾಗೆ ಹೀಗೆ ಅಂತ ಕೇಳಿದಂತೆ. ಅಜ್ಜ ಹೇಳೋದಂತೆ, ಇಲ್ಲಪ್ಪ ನಾನು ಏನೂ ಕುಡಿಯಲ್ಲ, ನನಗೆ ಸಿಗರೇಟು ಸೇದಲ್ಲ, ಯಾವ ಚಟ ಇಲ್ಲ, ಈಗ ನನಗೆ 99 ವರ್ಷ, ಚೆನ್ನಾಗಿದ್ದೀನಿ ಅಂದಂತೆ. ಎರಡನೇವನು ಕೇಳಿದಂತೆ, ಅಜ್ಜ ನೀವೇನಾದ್ರು ಕುಡಿತೀರಾ? ಅವನು ಹೇಳಿದಂತೆ, ಅಲ್ಲಿ ಅಂದ್ರೆ ಸ್ವಲ್ಪ ಹೀಗೆ ಅಪರೂಪಕ್ಕೆ ಸ್ವಲ್ಪ ಕುಡಿತೀನಿ, ಸಿಗರೇಟ್ ಸ್ವಲ್ಪ ಸೇಯ್ತೀನಿ ಅಷ್ಟೇ, ನನಗೀಗ 79 ವರ್ಷ ಅಂದಂತೆ. ಹಾಗೆ 3ನೇವನ್ನ ಕೇಳಿದಂತೆ, ಅಜ್ಜ ನೀವು ಕುಡಿತೀರಾ, ನೀವು ಎಷ್ಟು ಕುಡಿತೀರಾ? ಆಗ ಅಜ್ಜ ಹೇಳಿದಂತೆ, ಹೌದಪ್ಪ ನಾನು ಡೈಲಿ ಕುಡಿತೀನಿ, ಡೈಲಿ ಸಿಗರೇಟ್ ಸೇರ್ತೀನಿ, ಎಲ್ಲ ಚಟ ಇದೆ, ಅದು ಇದು ಎಲ್ಲ ಚಟ ಇದೆ. ಅವನು ಕೇಳಿದಂತೆ, ಅಜ್ಜ ಹಾಗಿದ್ರೆ ನಿಮ್ಮ ವಯಸ್ಸೆಷ್ಟು? 29.